ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಇದು ಕ್ವಾಂಟ್ ಟ್ರಿಕ್ ಸೀರೀಸು. ಡೈಲಿ ಮಾರ್ನಿಂಗ್ ನಾನು 10 AM ಅಪ್ಲೋಡ್ ಮಾಡ್ತೀನಿ. ಸೊ ನೀವು 10 AM ಅಲ್ಲಿ ನೋಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಟ್ರಿಕ್ ಏನು ಅಂತಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಟ್ರಿಕ್ಕು. ಜಸ್ಟ್ ನೀವು 2 ಸೆಕೆಂಡ್ಸಲ್ಲಿ ಹೇಗೆ ಆನ್ಸರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಎರಡು ಇಕ್ವೇಷನ್, ಈ ಥರ ಟೈಪ್ ಕ್ವಶನ್ಗೆ 2 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಬೇಕು. ಇದು ಎರಡರಲ್ಲಿ ಒಂದಂತೂ ಕೇಳ್ತಾರೆ ನಿಮಗೆ ಎಕ್ಸಾಮಿನೇಷನಲ್ಲಿ. ಸೊ ನೋಡಿ, ಈ ಇಕ್ವೇಷನ್ ಎಷ್ಟು ಲೆಂತ್ ಇದೆ. 22x² ಪ್ಲಸ್ 6√11x ಮೈನಸ್ 8 = 0, 3y² ಪ್ಲಸ್ 14y ಮೈನಸ್ 5. ಇದನ್ನು ನೀವು ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಸಿಂಪಲ್ ಟ್ರಿಕ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಕಾನ್ಸ್ಟೆಂಟ್ ಇದೆಯಲ್ಲ, ಈ ನಂಬರ್ ಇದ್ರೆ ಪಕ್ಕ ಏನೂ ಇಲ್ಲ ಅಂತಂದರೆ ಇದು ಕಾನ್ಸ್ಟೆಂಟ್ ಅಂತ. ನಂಬರ್ ಪಕ್ಕ ಯಾವೇ ಚಿಹ್ನೆಗಳಿಲ್ಲ ಅಂತಂದರೆ, ಈ ಥರ ಅಂದರೆ ಲೆಟರ್ಸ್ ಇಲ್ಲ ಅಂದರೆ ಅದು ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಹಿಂದೆ ಎರಡೂ ಇಕ್ವೇಷನಲ್ಲಿ ಮೈನಸ್ ಇದ್ದಾಗ ಆನ್ಸರ್ ಯಾವಾಗಲೂ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಈ ಆಪ್ಷನ್ x is equal to y ಆರ್ ರಿಲೇಷನ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. ಇದೇ ಆನ್ಸರ್ ಆಗಿರುತ್ತೆ. ನೀವು ಎಷ್ಟು ಇಕ್ವೇಷನ್ ತಗೊಂಡು ನೀವು ಬೇಕಾದ್ರೆ ಚೆಕ್ ಮಾಡಿ, ಇದೇ ಆನ್ಸರ್ ಬರುತ್ತೆ. ನೀವು ಕಣ್ಣು ಮುಚ್ಕೊಂಡು ಡೌಟ್ ಇಲ್ದಲೆ, ನನ್ನ ಗ್ಯಾರಂಟಿ, ಎರಡು ಮೈನಸ್ ಇದ್ದರೆ ನೀವು ಆರಾಮಾಗಿ, ಇಲ್ಲಿ ಏನೇ ಇರಲಿ, ಇಲ್ಲಿ ಮೈನಸ್ ಇರಲಿ ಪ್ಲಸ್ ಇರಲಿ ಏನೇ ಇರಲಿ, ಎರಡು ಮೈನಸ್ ಇದ್ದ ಕಾನ್ಸ್ಟೆಂಟಿಂದ ಈ ಆಪ್ಷನ್ ಹಾಕ್ಬಿಟ್ಟು ಬನ್ನಿ. ಸೊ ಇದು ಅಷ್ಟೇ. ಇದು ನೋಡಿ ಎಷ್ಟು ಲೆಂತಿ ಇಕ್ವೇಷನ್, ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ಎಕ್ಸಾಮಿನೇಷನ್ ಇಷ್ಟು ಟೈಮ್ ಇರಲ್ಲ. ಸೊ ಇದು ಅಷ್ಟೇ, C&D ಆರ್ x = y ಇದೇ ಆನ್ಸರ್. ಆಯಿತಾ? ಈಗ ಟ್ರಿಕ್ 2 ಇದೇ ಕ್ವಾಡ್ರಾಟಿಕ್ ಇಕ್ವೇಷನ್, ಇದು ಬೇರೆ ಟೈಪು. ಈಗ ಎರಡು ಇಲ್ಲಿ ಪ್ಲಸ್ ಇದೆ. ಆಯಿತಾ? ಒಂದು ಇಕ್ವೇಷನಲ್ಲಿ ಪ್ಲಸ್ ಇದ್ದು ಇನ್ನೊಂದು ಕಡೆ ಇನ್ನೊಂದು ಇಕ್ವೇಷನ್ ಮೈನಸ್ ಇದ್ದರೆ, ಅದೆರಡರಲ್ಲಿ ಯಾವಾಗಲೂ ಯಾವ ಈಕ್ವೇಷನಲ್ಲಿ ಮೈನಸ್ ಆ್ಯಂಡ್ ಪ್ಲಸ್ ಇರುತ್ತೆ ಆ ಈಕ್ವೇಷನ್ನು y is greater than x ಆಗುತ್ತೆ. ಸೊ ಇದರಲ್ಲಿ y is greater than x. ಸೊ ಇಲ್ಲಿ ನೋಡಿ ಏನು ಹೇಳಿದೆ ನಾನು ಆಗಲೇ, ಎರಡು ಪ್ಲಸ್ ಇದ್ದು ಇನ್ನೊಂದು ಇಕ್ವೇಷನಲ್ಲಿ ಒಂದು ಮೈನಸ್ ಇತ್ತು, ಇನ್ನೊಂದು ಪ್ಲಸ್ ಇದ್ದು, ಇದು ಇದೇ ಥರ ಇರಬೇಕು. ಇಲ್ಲಿ ಮಾತ್ರ ಎರಡು ಹಿಂದೆ ಮೈನಸ್ ಇದ್ದು ಇಲ್ಲಿ ಯಾವ ಸಂಖ್ಯೆ ಇದ್ರೂ C&D ಆರ್ x = y ಆಗುತ್ತೆ. ಇಲ್ಲಿ ಮಾತ್ರ ಇದೇ ಇಕ್ವೇಷನ್ ಇದೇ ಥರ ಇರಬೇಕು. ಒಂದು ಮೈನಸ್ ಇದ್ದು ಒಂದು ಪ್ಲಸ್ ಇರಬೇಕು, ಇನ್ನೊಂದು ಪ್ಲಸ್ ಇದ್ದು ಇನ್ನೊಂದು ಪ್ಲಸ್ ಇರಬೇಕು. ಸೊ ಎರಡು ಪ್ಲಸ್ ಇದ್ದು ಒಂದು ಮೈನಸ್ ಇದ್ದು ಒಂದು ಪ್ಲಸ್ ಇದ್ದರೆ x is greater than y. ಸೊ x ಮೈನಸ್ ಇರೋ ಈಕ್ವೇಷನ್ ಯಾವಾಗಲೂ ಗ್ರೇಟರ್ ದ್ಯಾನ್ x ಇರೋ y ಪ್ಲಸ್ ಇರೋ ಈಕ್ವೇಷನ್ ಆಗುತ್ತೆ. ಸೊ ಇದೇ ಥರ ಇನ್ನೂ ಟ್ರಿಕ್ಸ್ ಬೇಕು ಅಂತಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಫುಲ್ ಕ್ಲಾಸ್ ಬೇಕು ಅಂತ ಅಂದರೆ ಇನ್ನೂ ತುಂಬ ಇದೆ, ಸಿಂಪಲ್ಲಾಗಿ ಸಾಲ್ವ್ ಮಾಡೋದು. ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ಫುಲ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ಒಂದು ಕ್ಲಾಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.